ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರಿ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೇಶ್ವರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ. ಇವತ್ತಿನ ತಿಥಿ ನವಮಿ, ನಕ್ಷತ್ರೆ ಪೂರ್ವವಾದ ನಕ್ಷತ್ರೆ. ಸೋಮವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಇಂದು ನಿಮಗೆ ಅನಾರೋಗ್ಯಗಳು ಕಾಡುವ ಸಂಭವಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಅತ್ಯಮೂಲ್ಯವಾದಂತಹ ವಸ್ತುಗಳನ್ನು ಕಳವು ಆಗುವ ಸಂದರ್ಭಗಳಿರುತ್ತೆ, ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ಮನೆಯಲ್ಲಿ ಕಲಹಗಳು ಹೆಚ್ಚಾಗುವಂಥದ್ದು. ಮುಂಜಾಗ್ರತೆ ಕ್ರಮ ವಹಿಸತಕ್ಕದ್ದು ಮೇಷರಾಶಿಯವರು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಇಂದು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಪ್ರಾಪ್ತಿ ಯೋಗ ಅಂತಾನೆ ಹೇಳುವಂಥದ್ದು. ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಾಫಲ್ಯತೆ ಕೂಡ ಕಾಣುವಂಥದ್ದಾಗಿರುತ್ತೆ. ಸಾಂಸಾರಿಕ ಕಲಹಗಳಿಂದ ನೀವು ದೂರವಾಗುವಂಥದ್ದು, ಅತ್ಯಂತವಾಗಿ ಉತ್ತಮ ಸರ್ವಾಯ ಮೂಡುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕೂಡ ನೋಡುವಂಥದ್ದು ವೃಷಭ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶಿವಾಲಯ ದರ್ಶನ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಇಂದು ನಿಮಗೆ ದೈಹಿಕ ಅನಾರೋಗ್ಯ ಒಂದಷ್ಟು ಹೆಚ್ಚಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆಯಾಗುವಂಥದ್ದು ಮತ್ತು ಮೇಕಪ್ ಮಾಡುವಂಥವರಿಗೆ, ಕಲಾವಿದರಿಗೆ ಧನ ನಷ್ಟವಾಗುವ ಸಾಧ್ಯತೆಗಳಿರುತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರ ಯಾವುದೇ ಇರಲಿ ಪ್ರಗತಿಗಳು ಕೂಡ ಕಂಡು ಬರುವುದಿಲ್ಲ. ಮಿಥುನ ರಾಶಿಯವರು ಅತ್ಯಂತ ಜಾಗರೂಕತೆ ಇರುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಮತ್ತು ನಿರಾಯವಾಗಿ ಪರಿಪೂರ್ಣವಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನು ಕೂಡ ನೋಡುವಂಥದ್ದು. ಸಂಗಾತಿಯೊಂದಿಗೆ ಸಾಮರ್ಥ್ಯ, ಒಂದಿಷ್ಟು ಜಗಳಗಳು ದೂರವಾಗಿ ಒಂದಿಷ್ಟು ಸಮರ್ಪಣೆಯಾಗಿ ಹೋಗುವಂಥದ್ದು. ಮನೆಯಲ್ಲಿ ನೆಮ್ಮದಿ ವಾತಾವರಣ ಕೂಡ ಕಂಡು ಬರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಭೈರವ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಇಂದು ನಿಮಗೆ ಸಾಕಷ್ಟು ಒಂದಿಷ್ಟು ವಿಚಾರ ವ್ಯವಹಾರಗಳಲ್ಲಿ ಒಂದಿಷ್ಟು ನೆಮ್ಮದಿ ಕೂಡ ಹೆಚ್ಚಾಗುವಂಥದ್ದು. ತಂದೆ ಮಕ್ಕಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಯಾವಾಗಿದ್ರೆ ದೂರವಾಗುವಂಥದ್ದು. ಆಸ್ತಿ ವಿವಾದಗಳು ಯಾವ್ದಾದ್ರು ಇದ್ರೆ ಒಂದು ಸ್ವಲ್ಪ ಆಚೆ ಬರುವಂತ ದಿನಮಾನವಾಗಿರುತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣ ಕೂಡ ಕಂಡು ಬರುತ್ತೆ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು ಸಿಂಹ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶನೇಶ್ವರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ಸಾಕಷ್ಟು ಪ್ರಯತ್ನಗಳ ನಂತರ ಕೆಲಸ ಕಾರ್ಯಗಳು ಸಫಲತೆಗಳು ಉಂಟಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣವಾದ ಲಾಭ ನೋಡುವಂಥದ್ದು. ಮಾನಸಿಕವಾಗಿ ಚಿಂತೆ ಒಂದಿಷ್ಟು ಆವರಿಸುವಂಥದ್ದು. ಹೋರಾಟದ ಜೀವನವನ್ನು ನೀವು ನೋಡಿರುವಂತಹ ದಿನಮಾನಗಳಲ್ಲಿ ಒಂದಿಷ್ಟು ನೆಮ್ಮದಿ ನೋಡುವಂತಹ ಶುಭ ಕಾಲವನ್ನು ಇವತ್ತಿನ ದಿನದಲ್ಲಿ ನೋಡುವಂಥದ್ದು ಕನ್ಯಾ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿಗಳು ಕೂಡ ನೋಡುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಒಂದಿಷ್ಟು ಕಂಡು ಬರುವಂತಹ ದಿನಮಾನವಾಗಿರುತ್ತೆ. ಸಂಗಾತಿಯೊಂದಿಗಿದ್ದಂತಹ ಒಂದಿಷ್ಟು ಕಹಿ ಮನಸ್ಸುಗಳು ದೂರವಾಗಿ ಉತ್ತಮ ಸಾಮರ್ಥ್ಯ ಉಳ್ಳಾಗುವಂಥದ್ದು. ಜೊತೆಗೆ ಸಂಚಿತವಾಗಿ ಪ್ರಮುಖ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣ ಮಾಡುವಂತಹ ಶುಭ ದಿವಸವಾಗಿರುತ್ತೆ ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಶ್ಚಿಕ.
ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಆಗುವಂತ ದಿನಮಾನವಾಗಿರುತ್ತೆ. ಕಷ್ಟದ ಕಾರ್ಮೋಡಗಳ ನಡುವೆಗಳು ನಿಧಾನವಾಗಿ ಚಿಗುರುವಂತಹ ದಿನಮಾನವಾಗಿರುತ್ತೆ. ಸಂಕಷ್ಟದಿಂದ ಹೊರಗಡೆ ಬರುವಂತಹ ದಿನಮಾನವಾಗಿರುತ್ತೆ. ಗುಪ್ತಚರ ಇಲಾಖೆಗಳು, ಉದ್ಯೋಗಗಳಲ್ಲಿ ಯಾವ್ದಾದ್ರು ಕೆಲಸ ಮಾಡುವಂತಹ ಉದ್ಯೋಗಸ್ಥರುಗಳಿಗೆ ಶುಭ ಕಾಲ ಅಂತಾನೆ ಹೇಳುವಂತದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಇಂದು ನಿಮಗೆ ಬಂಧು ಮಿತ್ರರಿಂದ ಸಮಸ್ಯೆಗಳು ಒಂದಿಷ್ಟು ಹೆಚ್ಚಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆಯಾಗುವಂಥ ದಿನಮಾನವಾಗಿರುತ್ತೆ. ಲೇವಾದೇವಿ ವ್ಯವಹಾರದವರಿಗೆ, ಭೂ ವ್ಯವಹಾರದವರಿಗೆ ಮತ್ತು ತರಕಾರಿ ಮಾರಾಟಗಾರರಿಗೆ, ದಲ್ಲಾಳಿಗಳಿಗೆ ಧನ ನಷ್ಟವಾಗುವ ಸೂಚನೆಗಳು ಕಂಡುಬರುತ್ತೆ. ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಹೆಚ್ಚಿನ ಜಾಗ್ರತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಸಣ್ಣ ಪುಟ್ಟ ಒಂದಿಷ್ಟು ವಿಮುಕ್ತರಾಗುವಂಥದ್ದು. ಆರೋಗ್ಯದಲ್ಲಿ ವೇರಿಯೇಷನ್ ಇದ್ರೆ ಕಮ್ಮಿ ಆಗುವಂಥದ್ದು. ಜೊತೆಗೆ ಕುಟುಂಬಸ್ಥರಲ್ಲಿ ವೈಮನಸ್ಸುಗಳು ಒಂದಿಷ್ಟು ಇದ್ರೆ ಅದು ದೂರವಾಗುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನುಕೂಲಕರ ವಾತಾವರಣ ಬದಲಾವಣೆ ಆಗುವಂಥದ್ದು. ಹೋಟೆಲ್ ಉದ್ಯಮಿಯವರಿಗೆ, ಮ್ಯಾನೇಜ್ಮೆಂಟ್ ಮಾಡುವಂಥವರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಕಂಡುಬರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಶಿವ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿ ಯೋಗ ಅಂತಾನೆ ಹೇಳುವಂಥದ್ದು. ಹಳೆಯ ಹೂಡಿಕೆಗಳಿಂದ ಧನ ನಷ್ಟವಾಗುವಂತಹ ಕೆಲಸಗಳು ನಿಮ್ಮ ಕಾರ್ಯಗಳಲ್ಲಿ ಉತ್ತಮ ಸಾಫಲ್ಯತೆ ಕೂಡ ಕಂಡುಬರುತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಉತ್ತಮ ಪ್ರಗತಿ, ಮಾನಸಿಕವಾಗಿ ಶಾಂತಿ, ನೆಮ್ಮದಿ, ನೂತನ ವ್ಯವಹಾರಗಳಿಗೆ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ನೀವು ಸಂಕಷ್ಟಗಳ ಸರಮಾಲೆಯಿಂದ ತಕ್ಕ ಮಟ್ಟಿಗೆ ಹೊರಬರುವಂತಹ ದಿನಮಾನವಾಗಿರುತ್ತೆ. ಕಣ್ಣೀರು ಅಂತ್ಯವಾಗುವಂತಹ ಶುಭ ದಿವಸವಾಗಿರುತ್ತೆ. ಶಾಂತಿ, ನೆಮ್ಮದಿ ದಿನ ವೃದ್ಧಿ ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಾಫಲ್ಯತೆ ಕೂಡ ಉಂಟಾಗುವಂಥದ್ದು. ಅನುಕೂಲಕರ ವಾತಾವರಣ ಕಂಡುಬರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.